ನಮಸ್ಕಾರ ಸ್ನೇಹಿತರೆ. ಬಹಳ ಹಿಂದಿನ ಕಾಡೊಂದರಲ್ಲಿ ನೈತಿಕತೆಯ ಪಾಠಗಳನ್ನು ಕಲಿಸುವ ಕಥೆಯೊಂದು ಅಡಗಿದೆ. ಅಲ್ಲಿ ನರಿಗಳು, ಗೂಬೆಗಳು ಮತ್ತು ಆಲದ ಮರಗಳ ನಡುವೆ ಆತ್ಮಗಳ ಗುಸುಗುಸು ಕೇಳಿಬರುತ್ತದೆ. ಅರಣ್ಯದ ರಹಸ್ಯಗಳನ್ನು ಅರಿಯಲು ಒಬ್ಬ ನರಿಯ ಪ್ರಯಾಣ ಆರಂಭವಾಗುತ್ತದೆ. ಹಳೆಯ ಕಾಲದಲ್ಲಿ ದಟ್ಟ ಅರಣ್ಯದ ಅಂಚಿನಲ್ಲಿರುವ ಚಿಕ್ಕ ರಾಜ್ಯವೊಂದು ಇತ್ತು. ಆ ರಾಜ್ಯದ ರಾಜನು ಧರ್ಮನಿಷ್ಠನಾದರೂ ತನ್ನ ಮಗನಾದ ಯುವರಾಜನ ಬುದ್ಧಿಯನ್ನು ಪರೀಕ್ಷಿಸಬೇಕೆಂಬ ಆಸೆಯಿಂದ ಅವನಿಗೆ ನಿತ್ಯವೂ ಕಥೆಗಳ ಮೂಲಕ ಪಾಠ ಕಲಿಸುವ ಪಂಡಿತನನ್ನು ನೇಮಿಸಿದ್ದ. ಆ ಪಂಡಿತನು ಪಂಚತಂತ್ರದ ಜ್ಞಾನವನ್ನು ಚೆನ್ನಾಗಿ ತಿಳಿದವನಾಗಿದ್ದ. ಒಂದು ಸಂಜೆ ಅರಣ್ಯದಿಂದ ಗಾಳಿ ವಿಚಿತ್ರವಾಗಿ ಊದತೊಡಗಿತ್ತು. ಮರಗಳ ನೆರಳುಗಳು ಉದ್ದವಾಗುತ್ತಾ ಜೀವಂತವಾಗುವಂತೆ ಕಾಣುತ್ತಿದ್ದವು. ಆಗ ಪಂಡಿತನು ಯುವರಾಜನಿಗೆ ಹೇಳಿದನು, ಇಂದು ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ. ಇದು ಜ್ಞಾನ ಮಾತ್ರವಲ್ಲ, ಎಚ್ಚರಿಕೆಯೂ ಹೌದು. ಅರಣ್ಯದ ಮಧ್ಯೆ ಜನರು ಕಾಲಿಡಲು ಭಯಪಡುವಂತಹ ಒಂದು ಹಳೆಯ ಬಾವಿ ಇತ್ತು. ಆ ಬಾವಿಯ ಬಗ್ಗೆ ಅನೇಕ ಕಥೆಗಳು ಹರಡಿದ್ದವು. ಯಾರು ರಾತ್ರಿ ಅಲ್ಲಿ ಹೋದರೋ ಅವರು ಮರಳಿ ಬಂದಿಲ್ಲ ಎನ್ನಲಾಗುತ್ತಿತ್ತು. ಆದರೆ ಆ ಅರಣ್ಯದಲ್ಲೇ ವಾಸಿಸುತ್ತಿದ್ದ ನರಿಯೊಂದು ಈ ಮಾತುಗಳನ್ನು ನಂಬಿರಲಿಲ್ಲ. ಭಯವೆಂಬುದು ದುರ್ಬಲರ ಆಯುಧ ಎಂದುಕೊಂಡ ನರಿ ಒಂದು ರಾತ್ರಿ ಬಾವಿಯ ಬಳಿಗೆ ಹೋಗಿತ್ತು. ಚಂದ್ರನ ಬೆಳಕು ನೀರಿನ ಮೇಲೆ ಬೀಳುತ್ತಿದ್ದಂತೆ ಬಾವಿಯೊಳಗೆ ಇನ್ನೊಂದು ನರಿ ತನ್ನನ್ನೇ ನೋಡುತ್ತಿರುವಂತೆ ಕಂಡಿತ್ತು. ಅದು ಭಯಾನಕವಾಗಿ ನಗುತ್ತಿದ್ದಂತೆ ಕಾಣಿಸಿತ್ತು. ನರಿ ಗಾಬರಿಯಾದರೂ ತನ್ನ ಬುದ್ಧಿಯನ್ನು ಬಳಸಿಕೊಂಡು ಇದು ನನ್ನ ಪ್ರತಿಬಿಂಬ ಮಾತ್ರ ಎಂದುಕೊಂಡು ಮುಂದೆ ಸಾಗಿತ್ತು. ಅದೇ ಅರಣ್ಯದಲ್ಲಿ ಒಂದು ಗೂಬೆ ವಾಸಿಸುತ್ತಿತ್ತು. ಅದು ರಾತ್ರಿ ಮಾತ್ರ ಹೊರಬರುತ್ತಿತ್ತು ಮತ್ತು ಎಲ್ಲದರ ಮೇಲೂ ಕಣ್ಣು ಇಟ್ಟುಕೊಂಡಿತ್ತು. ಗೂಬೆಗೆ ಆ ಬಾವಿಯ ರಹಸ್ಯ ಗೊತ್ತಿತ್ತು. ಅದು ನರಿಯನ್ನು ಎಚ್ಚರಿಸಿತು. ನೀನು ನೋಡುತ್ತಿರುವುದು ಕೇವಲ ಪ್ರತಿಬಿಂಬವಲ್ಲ, ಅದು ನಿನ್ನ ಭಯದ ರೂಪ. ನರಿ ನಕ್ಕು, ಭಯಕ್ಕೆ ರೂಪ ಇರಲು ಸಾಧ್ಯವೇ ಎಂದು ಪ್ರಶ್ನಿಸಿತು. ಆದರೆ ಆ ಕ್ಷಣದಲ್ಲೇ ಬಾವಿಯಿಂದ ಒಂದು ಚಳಿ ಗಾಳಿ ಹೊರಬಂದು ನರಿಯ ಕಿವಿಯಲ್ಲಿ ಗುಸುಗುಟ್ಟಿತ್ತು. ನಿನ್ನ ಅಹಂಕಾರವೇ ನನ್ನ ಆಹಾರ ಎಂದಿತ್ತು. ನರಿ ಹಿಂಜರಿದರೂ ಅರಣ್ಯದೊಳಗೆ ಇನ್ನಷ್ಟು ಮುಂದೆ ಹೋದಿತ್ತು. ಅಲ್ಲಿ ಒಂದು ಹಳೆಯ ಆಲದ ಮರ. ಅದರ ಬೇರುಗಳು ನೆಲದೊಳಗೆ ಸರ್ಪಗಳಂತೆ ಸುತ್ತಿಕೊಂಡಿದ್ದವು. ಮರದ ಕೆಳಗೆ ಒಂದು ಕಾಗೆ ಕುಳಿತಿತ್ತು. ಕಾಗೆಯ ಕಣ್ಣುಗಳು ಕೆಂಪಾಗಿದ್ದವು. ಅದು ನರಿಯನ್ನು ನೋಡಿ ಹೇಳಿತ್ತು, ನೀನು ಈ ಅರಣ್ಯದ ನಿಯಮವನ್ನು ಅರಿಯದೇ ಬಂದಿದ್ದೀಯ. ಇಲ್ಲಿ ಬುದ್ಧಿ ಇಲ್ಲದೆ ಧೈರ್ಯ ಮಾತ್ರ ಇದ್ದರೆ ಅದು ಮರಣಕ್ಕೆ ದಾರಿ. ನರಿ ಕೋಪದಿಂದ ನಾನು ಯಾರಿಗೂ ಭಯಪಡುವುದಿಲ್ಲ ಎಂದಿತ್ತು. ಆ ಕ್ಷಣದಲ್ಲೇ ಆಲದ ಮರದ ಒಳಗಿನಿಂದ ಒಂದು ಶಬ್ದ. ಮರದೊಳಗೆ ಸಿಕ್ಕಿ ಹಾಕಿಕೊಂಡ ಆತ್ಮಗಳು ನರಳುತ್ತಿರುವಂತೆ. ನರಿ ಓಡಲು ಯತ್ನಿಸಿತ್ತು. ಆದರೆ ನೆಲವೇ ಅದನ್ನು ಹಿಡಿದಂತೆ ಕಂಡಿತ್ತು. ತನ್ನ ಕಾಲುಗಳು ಭಾರವಾಗುತ್ತಾ ಮನಸ್ಸಿನಲ್ಲಿ ಹಳೆಯ ನೆನಪುಗಳು, ಮಾಡಿದ ತಪ್ಪುಗಳು, ಮೋಸಗಳು ಎಲ್ಲವೂ ಕಾಣತೊಡಗಿದವು. ಅದು ಅರಿತುಕೊಂಡಿತ್ತು, ಈ ಅರಣ್ಯವು ಜೀವಿಗಳನ್ನು ಕೊಲ್ಲುವುದಿಲ್ಲ, ಆದರೆ ಅವರ ಪಾಪಗಳನ್ನು ಅವರ ಎದುರಿಗೇ ತೋರಿಸುತ್ತದೆ ಎಂದು. ಅಷ್ಟರಲ್ಲಿ ಒಂದು ಸಿಂಹ ಅಲ್ಲಿಗೆ ಬಂದಿತ್ತು. ಆದರೆ ಅದು ಸಾಮಾನ್ಯ ಸಿಂಹವಲ್ಲ. ಅದರ ಕಣ್ಣುಗಳಲ್ಲಿ ಜೀವ ಇರಲಿಲ್ಲ. ಅದು ಮಾತಾಡಿತ್ತು, ನಾನು ಈ ಅರಣ್ಯದ ರಕ್ಷಕ. ಇಲ್ಲಿ ಬರುವ ಪ್ರತಿಯೊಬ್ಬನೂ ತನ್ನೊಳಗಿನ ಅಂಧಕಾರವನ್ನು ಎದುರಿಸಬೇಕು. ನರಿ ತನ್ನ ತಲೆ ತಗ್ಗಿಸಿತು. ತನ್ನ ಅಹಂಕಾರ, ಬುದ್ಧಿಯ ದುರುಪಯೋಗ, ಇತರರನ್ನು ಮೋಸ ಮಾಡಿದ ನೆನಪುಗಳು ಅದರ ಮನಸ್ಸನ್ನು ಕಾಡಿದವು. ಭಯದಿಂದ ನರಿ ಅತ್ತು ಬಿಟ್ಟಿತು. ಸಿಂಹ ನಗಾಡಿತ್ತು. ಭಯವೇ ನಿನ್ನ ಶಿಕ್ಷೆಯಲ್ಲ, ಅರಿವು ನಿನ್ನ ಬಿಡುಗಡೆ
ಅಂದಿತು. ಆ ಮಾತಿನೊಂದಿಗೆ ನೆಲ ಸಡಿಲವಾಯಿತು, ಗಾಳಿ ಶಾಂತವಾಯಿತು, ಆಲದ ಮರ ಮೌನವಾಯಿತು. ನರಿ ಬದುಕುಳಿದು, ಆದರೆ ಅದರ ಮನಸ್ಸು ಬದಲಾಗಿತ್ತು. ಅದು ಅರಣ್ಯವನ್ನು ಬಿಟ್ಟು ಹೊರಟಿತ್ತು. ಮತ್ತೆ ಯಾರನ್ನೂ ಮೋಸ ಮಾಡಲಿಲ್ಲ. ತನ್ನ ಬುದ್ಧಿಯನ್ನು ರಕ್ಷಣೆಗಾಗಿ, ಒಲಿತಿಗಾಗಿ ಬಳಸತೊಡಗಿತ್ತು. ಪಂಡಿತನು ಕಥೆಯನ್ನು ಮುಗಿಸಿ ಯುವರಾಜನತ್ತ ನೋಡಿದನು. ಅರಣ್ಯದ ಹೊರಗಡೆ ಗಾಳಿ ಮತ್ತೆ ಸಹಜವಾಗಿ ಬೀಸತೊಡಗಿತ್ತು. ಪಂಡಿತನು ಹೇಳಿದನು, ಈ ಕಥೆಯಲ್ಲಿ ಭಯ ಅಂದರೆ ರಾಕ್ಷಸವಲ್ಲ, ಅದು ನಮ್ಮೊಳಗಿನ ತಪ್ಪುಗಳ ಪ್ರತಿಬಿಂಬ. ಬುದ್ಧಿ ಇಲ್ಲದೆ ಧೈರ್ಯ ಹೋದರೆ ಅದು ಅಹಂಕಾರವಾಗುತ್ತದೆ. ಅಹಂಕಾರವೇ ಅತಿ ಭಯಾನಕ ಶತ್ರು. ಯುವರಾಜನಿಗೆ ಆ ರಾತ್ರಿ ನಿದ್ರೆ ಬರಲಿಲ್ಲ. ಅವನು ಅರ್ಥ ಮಾಡಿಕೊಂಡನು, ರಾಜ್ಯವನ್ನು ಆಳುವವನಿಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಅಂಧಕಾರವೇ ದೊಡ್ಡ ಅಪಾಯ. ಪಂಚತಂತ್ರದ ಕಥೆಗಳು ಮಕ್ಕಳಿಗೆ ಮಾತ್ರವಲ್ಲ, ರಾಜರು, ಪ್ರಜೆಗಳು ಎಲ್ಲರಿಗೂ ಒಂದೇ ಪಾಠ ಹೇಳುತ್ತವೆ. ಭಯದ ನೆರಳಿನಲ್ಲಿ ಅಡಗಿರುವ ಸತ್ಯವನ್ನು ಕಂಡಾಗ ಮಾತ್ರ ಮನುಷ್ಯನು ನಿಜವಾದ ಜ್ಞಾನವನ್ನು ಪಡೆಯುತ್ತಾನೆ. ಅಂದು ರಾತ್ರಿ ಅರಣ್ಯದ ಆ ಬಾವಿಯಿಂದ ಇನ್ನೂ ಒಂದು ಗುಸುಗುಸು ಕೇಳಿಸಿತ್ತು. ನನ್ನನ್ನು ಭಯಪಡಬೇಡ, ನಿನ್ನೊಳಗೆ ನೋಡು. ಅದು ಭಯಾನಕ ಶಬ್ದವಲ್ಲ, ಆದರೆ ಎಚ್ಚರಿಕೆಯ ಸಂದೇಶವಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ. ಈ ಪಂಚತಂತ್ರದ ಕತೆ ನಿಮ್ಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಹಾಕಿ. ಮುಂದಿನ ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇ ಟ್ಯೂನ್. ಬೈ ಬೈ, ಟೇಕ್ ಕೇರ್. ನರಿಗಳು, ಗೂಬೆಗಳು ಮತ್ತು ಆಲದ ಮರಗಳ ನಡುವೆ ಆತ್ಮಗಳ ಗುಸುಗುಸು ಕೇಳಿಬರುತ್ತದೆ.